ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿ ಪಾತ್ರದಲ್ಲಿ ಈಗ ಮರಳು ದಂಧೆಕೋರರದ್ದೇ ದರ್ಬಾರ್ ಆಗ್ಬಿಟ್ಟಿದೆ. ದಂಡಾಧಿಕಾರಿ ಭೀಮರಾಯ ಅವರು ಮರಳುಗಾರಿಕೆ ಮಾಡಬಾರದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು. ಈ ಮರಳು ಕದಿಮರು ಮಾತ್ರ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಅದರಲ್ಲೂ ಕಾತರಕಿ ಗ್ರಾಮದ ಅಕ್ಕಪಕ್ಕದ ನದಿ ಪಾತ್ರದಲ್ಲಿ ಹಗಲು ರಾತ್ರಿ ಅನ್ನದೇ ಕುಲ್ಲಂ ಆಗಿ ಮರಳು ಲೂಟಿ ನಡೀತಿದೆ. ವಿಷಯ ಏನಪ್ಪಾ ಅಂದ್ರೆ, ಬಿಜೆಪಿ ಮುಖಂಡರು ಸ್ಪಾಟ್ಗೆ ವಿಸಿಟ್ ಕೊಟ್ಟಾಗ್ಲೇ ಈ ಅಕ್ರಮ ದಂಧೆಯ ಅಸಲಿ ಮುಖವಾಡ ಕಳಚಿ ಬಿದ್ದಿರೋದು. ಒಂದ್ ಕಡೆ ಅಧಿಕಾರಿಗಳು ಆರ್ಡರ್ ಮಾಡ್ತಾರೆ, ಇನ್ನೊಂದ್ ಕಡೆ ಮರಳು ಲೂಟಿ ಆಗ್ತಾ ಇದೆ ಅಂದ್ರೆ ಕಾನೂನಿಗೆ ಬೆಲೆ ಎಲ್ಲಿದೆ? ಇನ್ನು ಬಿಜೆಪಿ ಮುಖಂಡ ಚಂದ್ರಶೇಖರ್ ನಾಯಕ್ ಅವರು ನೇರ ಪ್ರಶ್ನೆಯನ್ನ ಮಾಡಿದ್ದಾರೆ. ತಹಶೀಲ್ದಾರ್ ಭೀಮರಾಯ ಅವರು ಬರೀ ಪೇಪರ್ ಮೇಲೆ ಆದೇಶ ಹೊರಡಿಸಿದ್ರೆ ಸಾಲದು, ಫೀಲ್ಡ್ಗಿಳಿದು ಈ ಮರಳು ಕಳ್ಳರ ಬೆನ್ನು ಮುಳೆ ಮುರಿಬೇಕಿದೆ. ಇಲ್ಲದಿದ್ದರೆ ನಮ್ಮೂರಿನ ಖನಿಜ ಸಂಪತ್ತು ಮರಳು ಕದಿಮರ ಪಾಲೋಗೋದ್ರಲ್ಲಿ ಸಂಶಯವಿಲ್ಲ. ಒಟ್ಟಿನಲ್ಲಿ ಕಾನೂನು ಕೈಗೆತ್ತಿಕೊಂಡಿರೋ ಈ ಮರಳು ಮಾಫಿಯಾಗೆ ಬ್ರೇಕ್ ಬೀಳದಿದ್ರೆ ಸರ್ಕಾರಿ ಆದೇಶಗಳು ಕೇವಲ ದಾಖಲೆಗೆ ಸೀಮಿತವಾಗೋದ್ರಲ್ಲಿ ಅನುಮಾನವಿಲ್ಲ ಎಂದಿದ್ದಾರೆ. ಜನಪ್ರತಿನಿಧಿಗಳು ನೀವು ಏನು ಮಾಡ್ತಾ ಇದ್ರಿ? ನೀವು ಅಧಿಕಾರಿಗಳು ನೀವೇನು ಮಾಡ್ತಾ ಇದ್ರಿ? ಬೇರೆ ಪತ್ರಿಕೆಗೆ ಸೀಮಿತನಾ? ಇದು ಭಾಳ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ದಯವಿಟ್ಟು ಈ ಗಣಿ ಭೂವಿಜ್ಞಾನ ಇಲಾಖೆಯವರು ಇದನ್ನು ಸೀರಿಯಸ್ ತೊಗೋಬೇಕು. ಈ ಒಂದು ಯಾರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು. 144 ಸೆಕ್ಷನ್ ಬೆಲೆ ಇದೆನಾ ಇಲ್ವಾ? ಅದು ಏನು ಬೆಲೆ ಇಲ್ಲ, ಗಾಳಿ ತೂರ್ಯಾರ, ನಿಯಮಗಳನ್ನು ಗಾಳಿ ತೂರ್ಯಾರ. ಈ ಪೊಲೀಸ್ ಸಿಬ್ಬಂದಿ ಆಗಲಿ, ತಹಸೀಲ್ದಾರ್ ಆಗಲಿ, ಎಲ್ಲ ನಿಯಮವನ್ನು ಗಾಳಿ ತೂರ್ಯಾರ. ಯಾವುದೋ ಒಬ್ಬರು ಪತ್ರಕರ್ತರು ಕಣ್ ತೆರೆಸೋ ಕೆಲಸ ಮಾಡಿದ್ರು ಸಹ ಅವರು ನಿಯಮ ಬೇರೆ ಪತ್ರಿಕೆಯಲ್ಲಿ ಹೇಳೋ ಮುಖಾಂತರ ಹೇಳಿದ್ರು ವಿನಃ ಇಲ್ಲಿ ನದಿ ದಂಡದಲ್ಲಿ ನೋಡಿದ್ರೆ ಎಗ್ಗಿಲ್ಲದೆ ರಾಜರೋಷವಾಗಿ ಉಸುಕನ್ನ ಇಲ್ಲಿ ಸ್ಟಾಕ್ ಮಾಡೋ ಕೆಲಸ ನಡೀತಾ ಇದೆ. ಅಲ್ಲ ಸರ್ ಏನಂತಂದ್ರೆ ಖನಿಜ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಆಗಿದೆ ಅಂತ ಹೇಳ್ತಾರೆ. ಇಷ್ಟೊಂದಿದ್ದಾರೆ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ತಹಶೀಲ್ದಾರ್ ಭೀಮರಾಯ್ ಅವರ ಆದೇಶಕ್ಕೆ ಏನಾದರೂ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಯಾಕಂದ್ರೆ ಮರಳು ಕದಿಮರು ಏನೋ ಅಧಿಕಾರಿಗಳು ಒಂದು ರೀತಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ. ಎಲ್ಲಿಗೆ ಬಂದು ನಿಂತಿದೆ ಸರ್ಕಾರ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ರಾಜಕಾರಣಿಗಳ ಒತ್ತಡ ನಾವು ಹೇಳ್ಬೋದು. ತಹಸೀಲ್ದಾರ್ ಅವರು ಏನು ಮಾಡ್ತಾರೆ, ಅವ್ರಿಗೆ ನಾನು 144 ಸೆಕ್ಷನ್ ಜಾರಿ ಮಾಡೀನಿ ಅಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಕುಲಕರ್ಣಿಯವನು ಇಲ್ಲ, ಗಿರಿದವರಿಲ್ಲ, ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲಿ. ಹೀಗಾಗಿ ಲೂಟಿ ಅಂತೂ ಎಗ್ಗಿಲ್ದ ಸಾಕ್ತಾ ಇದೆ. 144 ಸೆಕ್ಷನ್ಗೆ ಜೀವ ಇದೆನಾ ಇಲ್ವಾ? ಇಲ್ಲ ಅಂತ ಆಗಿದೆ. ಈಗ ಬೇರೆ ಪತ್ರಿಕೆಯಲ್ಲೇ ಆಗಿದೆ ಅದು 144 ಸೆಕ್ಷನ್. ನಿಮ್ಗೆ ಯಾರು ಮಾಹಿತಿ ಕೊಟ್ಟರು? ಇಲ್ಲಿ ನೋಡ್ರಿ ಮರಳು ದಂಧೆ ಹಗಲು ರಾತ್ರಿ ನಡೀತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟರು, ನೀವು ಬಂದ್ರಿ, ವಿಸಿಟ್ ಮಾಡಿದ್ರಿ. ಹೌದು, ಅಂದ್ರೆ ಇಲ್ಲಿ ನಡೀತಾ ಇದ್ರೆ ಅಂದ ದರ್ಬಾರ್ ಅಲ್ಲಿ ನೋಡ್ರಿ ಮಿನಿಮಮ್ ಒಂದು 15-20 ಜನ ಗುಂಪು ಕಟ್ಟಿಕೊಂಡು ಚಲಿಕೆ ಪುಟ್ಟಿಗಳು ಮುಖಾಂತರ ಈಗ ಮುಸುಗನ್ನು ಸ್ಟಾಕ್ ಮಾಡಿ ಟ್ರಾಕ್ಟರ್ಗೆ ಸಾಗಿಸ್ತಾ ಇದ್ದಾರೆ. ಈಗ ನಾವು ಬಂದೀವಂತ ಅವ್ರ ಗ್ರಾಮಸ್ಥರೇನು ದೂರು ಕೊಟ್ಟಿದ್ರಲ್ರಿ? ಹೌದು, ಗ್ರಾಮಸ್ಥ ದೂರು ಕೊಟ್ಟೆ. ಸರ್ ನೀವೇ ತಹಸೀಲ್ದಾರ್ ಅವರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ರು, ಆ ಥರ ಕಾನೂನು ಮಾಡಿ ಭಾಳ ಸ್ಟ್ರಿಕ್ಟ್ ಮಾಡಿವಿ, ಕಾನೂನು ತಪ್ಪಿಸ್ತಿರುತ್ತ ನಾವು ಕ್ರಮ ಕೈಗೊಳ್ತಂದ್ರಿ. ಏನೂ ಆಗಿಲ್ಲ. ಅದೆಲ್ಲ ಎಲ್ಲ ಸುಳ್ಳು ಹೇಳಿಕೆಗಳು. ಇದ್ರ ವಿರುದ್ಧ ತನಿಖೆ ಆಗಬೇಕಾಗಿದೆ.